ರಾಜ್ಯದಲ್ಲಿ ವಾಣಿಜ್ಯ ಸಿಲಿಂಡರ್ಗೆ ಅಭಾವ ಹಿನ್ನೆಲೆ ಅನಿಲ ಕಂಪನಿಗಳೊಂದಿಗೆ ಸಚಿವ ಕೆಎಚ್ ಮುನಿಯಪ್ಪ ಸಭೆಯನ್ನು ಕೈಗೊಂಡಿದ್ದಾರೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ನೇತೃತ್ವದಲ್ಲಿ ಸಭೆ ಆರಂಭವಾಗಿದೆ. ಇವತ್ತಿನ ಸಭೆ ರಾಜ್ಯದ ಮಟ್ಟಿಗೆ ಬಹಳ ಕ್ರೂಷಿಯಲ್ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ರಾಜ್ಯದಾದ್ಯಂತ ಹೋಟೆಲ್ಗಳು ಬಂದಾಗುವಂಥ ಸನ್ನಿವೇಶ ಇದು. ಬಂದಾಗಿದ್ದಾವೆ ಕೂಡ. ಅಲ್ಲಲ್ಲಿ ಓಪನ್ ಇದ್ದರೂ ಕೂಡ ಅತ್ಯಂತ ಇತಿಮಿತಿಯಲ್ಲಿ ಮಾತ್ರ ಅಡುಗೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹೋಟೆಲ್ಗಳು ಓಪನ್ ಇದ್ದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಊಟ ಮತ್ತು ತಿಂಡಿ ಆಹಾರ ಪದಾರ್ಥಗಳನ್ನು ರೆಡಿ ಮಾಡ್ತಾ ಇಲ್ಲ. ಸ್ವಲ್ಪವೇ ಮಾತ್ರ ಮಾಡಿ ಸೀಮಿತಗೊಳಿಸಲಾಗ್ತಾ ಇದೆ. ಇನ್ನು ಕೆಲವಷ್ಟು ಹೋಟೆಲ್ಗಳು ಸಂಪೂರ್ಣವಾಗಿ ಬಂದಾಗಿದ್ದಾವೆ. ಇನ್ನು ಕೆಲವು ಹೋಟೆಲ್ಗಳು ಸೌದೆ ಒಲೆಯನ್ನು ಬಳಸಿ ಅದಕ್ಕೆ ಪರ್ಯಾಯವಾಗಿ ಕೆಲವಷ್ಟು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೌದೆ ಒಲೆ ಅಂತ ಹೇಳಿದ್ರೆ ಸೌದೆ ಈಗ ಭಾರಿ ದುಬಾರಿ. ಸೌದೆ ಒಲೆಗಳನ್ನು ಬಳಸುವ ಹೋಟೆಲ್ಗಳು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದಾವೆ ಅಥವಾ ಹೆಚ್ಚಿನ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ರಾಜ್ಯದಲ್ಲಿ ಉಲ್ಬಣಿಸಿರುವಂಥ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಇವತ್ತು ಸಭೆ ಆಗ್ತಾ ಇದೆ. ಇಂಡಿಯನ್ ಆಯಿಲ್, ಹಿಂದೂಸ್ತಾನ್ ಪೆಟ್ರೋಲಿಯಂ, ಭಾರತ್ ಪೆಟ್ರೋಲಿಯಂ ಮತ್ತು GAIL ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಲಾಗ್ತಾ ಇದೆ. ವಸಂತನಗರದ ಆಹಾರ ನಾಗರಿಕ ಸರಬರಾಜು ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳ ಜೊತೆ ತೈಲ ಕಂಪನಿಗಳ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ. ರಾಜ್ಯದಲ್ಲಿ ಉಲ್ಬಣಿಸಿರುವಂಥ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಳ್ಳಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಈ ಸಭೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸಿಲಿಂಡರ್ ಪೂರೈಕೆ ಲಭ್ಯತೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಎಷ್ಟು ಲಭ್ಯತೆ ಇದೆ ನಮ್ಮ ರಾಜ್ಯದಲ್ಲಿ ಅಂತ. ಒಂದು ವಾರ ಬಿಕ್ಕಟ್ಟು ಮುಂದುವರೆದ್ರೆ ಮುಂದೆ ಏನು ಅಂತ ಹೇಳಿ ಸಚಿವ ಕೆಎಚ್ ಮುನಿಯಪ್ಪ ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಹೋಟೆಲ್ಗಳಿಗೆ ಸಿಲಿಂಡರ್ ಸಿಗುವ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಆಸ್ಪತ್ರೆ, ಶಾಲೆ, ಸರ್ಕಾರಿ ಕಚೇರಿಗಳಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ. ಆಸ್ಪತ್ರೆಗಳು ಅತ್ಯಂತ ಅವಶ್ಯಕ, ಶಾಲೆಗಳು ಅತ್ಯಂತ ಅವಶ್ಯಕ, ಸರ್ಕಾರಿ ಕಚೇರಿಗಳು ಕೂಡ. ಸೊ ಹೀಗಾಗಿ ಶನಿವಾರ 4 ಲಕ್ಷ ಗೃಹ ಬಳಕೆ ಸಿಲಿಂಡರ್ ಪೂರೈಕೆ, ಹಂತವಾಗಿ ಸಿಲಿಂಡರ್ಗಳ ಪೂರೈಕೆ ಆಗುತ್ತೆ ಅಂತ ಹೇಳಿ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸದ್ಯ ಎಷ್ಟು ಸಿಲಿಂಡರ್ ಲಭ್ಯ ಇದ್ದಾವೆ, ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಬಹುದಾ, ಹೀಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ. ಆಟೋ LPG ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ನಗರದಲ್ಲಿ ಹೋಟೆಲ್ಗಳು ಬಂದಾಗಿದೆ. ಈ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಲಾಗ್ತಾ ಇದೆ.